ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿ. ನನಗೂ ಎಲ್ಲರೂ ಇದೇ ಥರ ಕಾಯ್ತಾ ಇರಬೇಕು ನನ್ನ ವಿಡಿಯೋಗೋಸ್ಕರನೂ ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಆದರೆ ಅದಾಗ್ತಾ ಇಲ್ಲ. ನೋಡೋಣ, ಒಂದಲ್ಲ ಒಂದು ದಿನ ನನಗೂ ಇದೇ ಥರ ಕಾಯ್ತಾ ಇರ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆನೂ ಮಳೆ ಆಗ್ತಾಯಿತ್ತು, ಆದರೆ ನಮ್ಮೂರಲ್ಲಿ ಮಳೆ ಬಂದಿರಲಿಲ್ಲ. ಆದರೆ ಇವತ್ತು ನಮ್ಮೂರಲ್ಲೂ ಮಳೆ ಬಂತು. ಈ ಬೇಸಿಗೆಯಲ್ಲಿ ಮಳೆ ಬಂದರೆ ನೋಡೋಕೆ ಎಷ್ಟು ಥರ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆದರೂ ಒಂಥರ ತಂಪು, ಒಂಥರ ಸ್ಮೆಲ್ಲು, ಒಂಥರ ಗಾಳಿ ತಣ್ಣಗಾಗ್ಬಿಡುತ್ತೆ. ಸೆಕೆಗೆ ಬೆಂದು ಬೆಂಡೆಕಾಯಿ ಆಗಿಬಿಟ್ಟಿರ್ತೀವಿ, ಆದರೆ ಒಂದೇ ಸರಿ ತಣ್ಣಗಾಗಿ ಕೂಲ್ ಆಗಿಬಿಡ್ತೀವಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇರ್ತದೆ ನೋಡೋಕ್ಕೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನಂತೂ ಈಗೀಗ ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಮಾತಾಡಲಿಕ್ಕೆ ಬರ್ತಾಯಿಲ್ಲ. ಒಂದು ವೀಡಿಯೋ ಮಾಡಬೇಕು, ಒಂದು ಮಿನಿ ಲಾಗ್ ಮಾಡಲಿಕ್ಕೆ ಒಂದು ಡೇ ಪೂರ್ತಿ ತಾಣ್ತಾ ಇರ್ತೀನಿ. ನನಗಂತೂ ನಿಜವಾಗ್ಲೂ ಯಾವ್ದು ತಪ್ಪಾಗುತ್ತೋ, ಯಾವ್ದು ಸರಿಯಾಗುತ್ತೋ, ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡಬಾರ್ದು, ಯಾವ್ದು ಇಷ್ಟ ಆಗುತ್ತೋ ಜನಗಳಿಗೆ, ಯಾವ್ದು ಇಷ್ಟ ಆಗೋಲ್ಲೋ ಅನ್ನೋದೊಂದು ಕನ್ಫ್ಯೂಷನ್ನಲ್ಲೇ ಇರ್ತಾ ಇರ್ತೀನಿ. ನಿಜವಾಗ್ಲೂ ಬೇರೆಯವರೆಲ್ಲ ಚಟ್ಪಟ್ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ. ನಾನು ಅದನ್ನು ಯಾವಾಗ ಕಲಿತೀನಿ, ಯಾವಾಗ ನಾನು ಹಂಗೆ ಮಾತಾಡ್ತೀನಿ, ನನ್ನ ವೀಡಿಯೋನ ಯಾವಾಗ ಇಷ್ಟಪಡ್ತಾರಪ್ಪ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀನಿ. ನೋಡೋಣ, ಎಲ್ಲದಕ್ಕೂ ಒಳ್ಳೆ ಟೈಮ್ ಬರಬೇಕು, ಒಳ್ಳೆ ಕಾಲ ಬರಬೇಕು. ಅದ್ರಾಗೂ ನಮ್ಮದು ಹಾರ್ಡ್ ವರ್ಕು ಮ್ಯಾಕ್ಸಿಮಮ್ ಇರಬೇಕು. ನಮ್ಮದು ಕಷ್ಟಪಟ್ಟರೆ ಸುಖ ಸಿಗೋದು. ಕಷ್ಟಪಡ್ದಲ್ಲಿ ಯಾವುದೂ ಈಸಿಯಾಗಿ ಯಾವುದು ಸಿಗೋದಿಲ್ಲ. ಹುಳಿ ಏಟು ತಿಂದಾಗಲೇ ಶಿಲೆ ಆಗೋದು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಅದೇ ಥರ ಕಷ್ಟಪಟ್ಟು ಮಾಡಿದಾಗಲೇ ಅದಕ್ಕೆ ಪ್ರತಿಫಲ ಸಿಗೋದು. ಸುಮ್ಮನೆ ಪ್ರತಿಫಲ ಅನ್ನೋದು ಸಿಗೋಲ್ಲ. ಅದು ಪ್ರತಿಫಲ ಸುಮ್ಮನೆ ಸಿಕ್ಕರೂ ಅದಕ್ಕೆ ಅಷ್ಟು ವ್ಯಾಲ್ಯೂ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಕೈಲಾದಷ್ಟು, ನನಗೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಆ ಥರ ಕಷ್ಟಪಟ್ಟು ನಾನು ಮಾಡಲಿಕ್ಕೆ, ಕಲೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲ ಸಪೋರ್ಟು, ಸಹಕಾರ ನಂಗೆ ಸದಾ ಬೇಕು. ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿದರೆ, ನನಗೆ ಕೇಳಿದರೆ ನಾನು ಹೇಳ್ತೀನಿ. ಈ ರೆಸಿಪಿ ಏನಾದರೂ ಬೇಕು ಅಂತ ಕೇಳಿದ್ರು ರೆಸಿಪಿ ಹೇಳಲಿಕ್ಕೂ ಇಷ್ಟಪಡ್ತೀನಿ. ಇಲ್ಲಾಂದರೆ ಇದೇ ಥರ ಮಾತಾಡ್ಕೊಂಡು ಮಾಡಲಿಕ್ಕೂ ಇಷ್ಟಪಡ್ತೀನಿ. ಯಾಕಂದರೆ ಈ ಹೆಣ್ಮಕ್ಳು ನಿಜವಾಗ್ಲೂ ಸುಮ್ಮನೆ ಕೂತ್ಕೋಬಾರ್ದು, ದುಡಿಬೇಕು. ಚಿಕ್ಕ ವಯಸ್ಸಲ್ಲೇ ದುಡಿತಾ ಇದ್ದರೆ ನಿಜವಾಗ್ಲೂ ನನ್ನ ವಯಸ್ಸಾದಾಗ ಅವ್ರು ಎಷ್ಟು ಕೋಟ್ಯಾಧಿಪತಿ ಆಗ್ಬೋದು. ಎಲ್ಲರಿಗೂ ಕಂದ ಈಗ ಗೊತ್ತಾಗಲ್ಲ, ನನ್ನಷ್ಟು ವಯಸ್ಸಾದಮೇಲೆ ಗೊತ್ತಾಗುತ್ತೆ. ಅವಾಗ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಪ್ರತಿ ಸರಿನೂ ಏನಾದರೂ ಕೆಲಸ ಮಾಡಿ, ಈ ಕೆಲಸ ಮಾಡೋಕ್ಕೆ 4 ದಾರಿಗಳಿರ್ತವೆ.